ಒಬ್ಬ ಚಿಕ್ಕ ಹುಡುಗ ಶಾಲೆಯಲ್ಲಿ ಕುಳಿತುಕೊಳ್ಳಲು ಕೂಡ ಅವಕಾಶ ಕೊಡಲಿಲ್ಲ. ಇಂದು ಅವರ ಹೆಸರನ್ನು ಇಡೀ ಭಾರತ ಗೌರವದಿಂದ ಉಚ್ಚರಿಸುತ್ತದೆ. ಇದು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಕತೆ. 1891ರಲ್ಲಿ ಜನಿಸಿದರು. ಬಾಲ್ಯದಲ್ಲೇ ಜಾತಿ ಭೇದವನ್ನು ಅನುಭವಿಸಿ ಶಾಲೆಯಲ್ಲಿ ಬೇರೆ ಕುಳಿಸುತ್ತಿದ್ದರು. ನೀರನ್ನು ಕೂಡ ಮುಟ್ಟಲು ಬಿಡುತ್ತಿರಲಿಲ್ಲ. ಆದರೆ ಅವರು ನಿರ್ಧರಿಸಿದರು, ಶಿಕ್ಷಣವೇ ನನ್ನ ಶಕ್ತಿ. ಸ್ಕಾಲರ್ಶಿಪ್ ಪಡೆದು ವಿದೇಶಕ್ಕೆ ಹೋದರು. ಕೊಲಂಬಿಯಾ ಯೂನಿವರ್ಸಿಟಿ ಮತ್ತು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ನಲ್ಲಿ ವಿದ್ಯಾಭ್ಯಾಸ ಮಾಡಿದರು. ಭಾರತಕ್ಕೆ ಮರಳಿ ಹೋರಾಟ ಪ್ರಾರಂಭಿಸಿ ಪೀಡಿತರ ಹಕ್ಕುಗಳಿಗಾಗಿ ಧ್ವನಿ ಎತ್ತಿದರು. ನಂತರ ಇತಿಹಾಸ ನಿರ್ಮಿಸಿದರು. ಅವರು ರಚಿಸಿದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಮೂಲಕ ಪ್ರತಿ ನಾಗರಿಕನಿಗೂ ಸಮಾನ ಹಕ್ಕುಗಳನ್ನು ನೀಡಿದರು. ಅವರು ಕೇವಲ ಕಾನೂನು ಬರೆಯಲಿಲ್ಲ, ಹೊಸ ಭಾರತವನ್ನು ನಿರ್ಮಿಸಿದರು. 1956ರಲ್ಲಿ ಅವರು ನಿಧನರಾದರು. ಆದರೆ ಅವರ ದೃಷ್ಟಿ ಇನ್ನೂ ಜೀವಂತವಾಗಿದೆ. ನೀವು ಸಮಾನತೆಯನ್ನು ನಂಬಿದರೆ ಜೈ ಭೀಮ್ ಎಂದು ಕಮೆಂಟ್ ಮಾಡಿ. ಇದೇ ರೀತಿಯ ವಿಡಿಯೋಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.